ಅಯೋಧ್ಯೆ ಶಿಲೆ ಸಿಕ್ಕ ಜಾಗದಲ್ಲಿ ಗಲಾಟೆ ಘರ್ಷಣೆ ಶುರುವಾಗಿದೆ. ಕಲ್ಲು ಸಿಕ್ಕ ಜಾಗದಲ್ಲಿ ದೇಗುಲ ನಿರ್ಮಾಣಕ್ಕೆ ಮುಂದಾಗಿರೋದು. ದಕ್ಷಿಣ ಅಯೋಧ್ಯೆ ದೇಗುಲ ನಿರ್ಮಾಣಕ್ಕೆ ಈಗ ವಿಘ್ನಗಳು ಎದುರಾಗಿದೆ. ಸಾಕಷ್ಟು ವರ್ಷಗಳಿಂದ ಇದ್ದಂಥ ಅಯೋಧ್ಯೆ ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದ್ದಂಥ ವಿವಾದ ಬಗೆಹರಿದಿದೆ. ಆದರೆ ಈಗ ಮೈಸೂರಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ವಿವಾದವೊಂದು ಎದ್ದುಕೊಂಡಿದೆ. ಅಯೋಧ್ಯೆ ಶ್ರೀರಾಮನ ಮೂರ್ತಿಯ ಶಿಲೆ ಸಿಕ್ಕಂತ ಸ್ಥಳದಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡೋದಕ್ಕೆ ಆ ಜಾಗದ ಮಾಲೀಕರು ಮುಂದಾಗಿದ್ದಾರೆ. ಅದಕ್ಕೆ ಈಗ ವಿರೋಧಗಳು ವ್ಯಕ್ತ ಆಗ್ತಾ ಇದೆ. ಆ ದೇಗುಲ ನಿರ್ಮಾಣಕ್ಕೆ ವಿಘ್ನಗಳು ಉಂಟಾಗ್ತಾ ಇದೆ. ಅಲ್ಲಿ ಸಿಕ್ಕಂತ ಕಲ್ಲಿನಲ್ಲೇ ಶ್ರೀರಾಮನ ಮೂರ್ತಿಯನ್ನು ಕೆತ್ತನೆ ಮಾಡಲಾಗಿದೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲ ಅಂತ ಹೇಳಿ ದಲಿತ ಸಂಘಟನೆಗಳು ದೇಗುಲದ ನಿರ್ಮಾಣಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಪೇಜಾವರ ಶ್ರೀಗಳ ಆಗಮನಕ್ಕೂ ಕೂಡ ವಿರೋಧಗಳು ವ್ಯಕ್ತ ಆಗ್ತಾ ಇದೆ. ಮೈಸೂರು ತಾಲೂಕು ಗುಜ್ಜೇಗೌಡನಪುರದಲ್ಲಿ ಹೈಡ್ರಾಮಾ ನಡೆದು ಹೋಗಿದೆ. ದೇಗುಲದ ಬದಲು ಅಂಬೇಡ್ಕರ್ ಪ್ರತಿಮೆಯನ್ನ ನಿರ್ಮಾಣ ಮಾಡಿ ಅಂತ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಅಂಬೇಡ್ಕರ್ ಪ್ರತಿಮೆ ಇಲ್ಲ, ನಳಂದ ಶಾಲೆಗೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಬಾಲರಾಮನ ಕೆತ್ತನೆಗೆ ಚಾಲನೆಯನ್ನ ನೀಡಬೇಕಾಗಿತ್ತು. ಆ ಕಾರ್ಯಕ್ರಮಕ್ಕೆ ಪೇಜಾವರ ಶ್ರೀಗಳು ಯದುವೀರ್ ಭಾಗಿಯಾಗಬೇಕಾಗಿತ್ತು. ಆದರೆ ಕಲ್ಲು ಸಿಕ್ಕ ಜಾಗದಲ್ಲಿ DSS ಬಾವುಟವನ್ನ ಹಾರಿಸಿದೆ. ಅಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ದೇಗುಲ ನಿರ್ಮಾಣಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಹೀಗಾಗಿ ಸಾಕಷ್ಟು ಗೊಂದಲದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ಶ್ರೀರಾಮನ ದೇಗುಲ ಬದಲು ಅಲ್ಲಿ ಅಂಬೇಡ್ಕರ್ ಪ್ರತಿಮೆಯನ್ನು ನಿರ್ಮಾಣ ಮಾಡಿ ಅಂತ ಒತ್ತಾಯವನ್ನು ಮಾಡ್ತಾ ಇರೋದು. ಆದರೆ ಇದು ನನ್ನ ಖಾಸಗಿ ಸ್ಥಳ, ಹಾಗಾಗಿ ದೇಗುಲ ನಿರ್ಮಾಣ ಮಾಡೋದು ನನ್ನ ಆಯ್ಕೆ, ಅದನ್ನು ನಾನು ನಿರ್ಮಾಣ ಮಾಡ್ತೀನಿ ಅಂತ ಆ ಒಂದು ಜಾಗದ ಮಾಲೀಕರು ಹೇಳ್ತಾ ಇದ್ದಾರೆ. ಸಾಕಷ್ಟು ಗೊಂದಲದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ಮೈಸೂರು ತಾಲೂಕಿನ ಗುಜ್ಜೇಗೌಡನಪುರದಲ್ಲಿ ಹೈಡ್ರಾಮವೇ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಬಾಲರಾಮನ ಮೂರ್ತಿಯನ್ನು ಕೆತ್ತನೆ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಕಲ್ಲನ್ನ ಇದೇ ಸ್ಥಳದಿಂದ ತೆಗೆದುಕೊಂಡು ಹೋಗಲಾಗಿದೆ. ಸೊ ಹಾಗಾಗಿ ಇಲ್ಲಿ ದಕ್ಷಿಣದ ರಾಮ ಮಂದಿರವನ್ನು ನಿರ್ಮಾಣ ಮಾಡ್ತೀವಿ ಅನ್ನುವಂಥ ನಿರ್ಧಾರವನ್ನ ಆ ಜಾಗದ ಮಾಲೀಕರು ತೆಗೆದುಕೊಂಡಿದ್ದಾರೆ. ಆದರೆ ಅದಕ್ಕೆ ಈಗ ವಿರೋಧಗಳು ವ್ಯಕ್ತ ಆಗ್ತಾ ಇದೆ. ಈ ಒಂದು ಅಜ್ಞಾನ ಅನುಂತ್ರನ ಮತ್ತು ಕಾನೂನು ಬಾಹಿರವಾದಂಥ ಚಟುವಟಿಕೆಗೆ ನಾವು ದಾರಿ ಮಾಡಿಕೊಡ್ತಾ ಇದ್ದಾರೆ. ಇದು ನಮ್ಮ ರಾಮದಾಸ್ ಅವ್ರಿಗೆ ಮತ್ತು ಅವ್ರ ಕುಟುಂಬದವ್ರಿಗೆ ಅರ್ಥ ಮಾಡ್ಕೋಬೇಕು. ನಾವೀಗಾಗಲೇ ನಿಮ್ಮನ್ನು ಕರೆದು ನಾವು ಮಾತನಾಡಿದ್ದೀವಿ 1 ವರ್ಷಗಳ ಹಿಂದೆ. ನಿಮ್ಗೆಲ್ಲವೂ ಸಿಕ್ಕಿರೋದು ಬಾಬಾ ಸಾಹೇಬರ ಒಂದು ಹೋರಾಟದ ಫಲನೇ ಹೊರತು ನಿಮಗೆ ಇನ್ಯಾವುದೇ ರಾಮನಿಂದಾಗಲಿ ವಿಷ್ಣುವಿನಿಂದಾಗಲಿ ಕೃಷ್ಣನಿಂದಾಗಲಿ ನಿಮಗೆ ಸಿಕ್ಕಿರ್ತಕ್ಕಂಥದ್ದಲ್ಲ. ಇದನ್ನು ನೀವು ನಮ್ಮ ಕುಟುಂಬದ ಬಂಧುಗಳು, ನೀವು ರಾಮದಾಸ್ ಕುಟುಂಬ, ನಿಮಗೂ ಕೂಡ ನಾವು ಭಾಳ ತಿಳುವಳಿಕೆ ಹೇಳ್ತಿದ್ದೀವಿ. ಇನ್ನು ಮುಂದೆ ಕೂಡ ತಿಳುವಳಿಕೆ ಹೇಳ್ತಿದ್ದೀವಿ. ಈ ಒಂದು ನಮ್ಮ ಮಾತನ್ನು ಮೀರಿ ನೀವು ನಡೆಯುವುದಾದರೆ ಮುಂದೆ ಅದು ಪರಿಣಾಮ ಬೇರೆ ಥರ ತಿರುವಾಗ್ತದೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ರಾಮಶಿಲೆ ಸಿಕ್ಕಂತ ಸ್ಥಳದಲ್ಲಿ ಈಗ ರಾಮ ಮಂದಿರವನ್ನ ಕಟ್ಟುವಂತ ಡೆವಲಪ್ಮೆಂಟ್ಗಳಾಗ್ತಿದ್ವು. ಆದರೆ ರಾಮ ಮಂದಿರ ಕಟ್ಟಲಿಕ್ಕೆ ಈಗ ದಲಿತ ಸಂಘರ್ಷ ಸಮಿತಿಯಿಂದ ವಿರೋಧ ವ್ಯಕ್ತವಾಗಿರ್ತಕ್ಕಂಥದ್ದು ಈಗ ನೀವು ಸ್ಥಳದಲ್ಲಿ ಗಮನಿಸಬಹುದು. ಈಗ ರಾಮಶಿಲೆ ಸಿಕ್ಕಂತ ಜಾಗದಲ್ಲಿ ಏನು ರಾಮ ಮಂದಿರವನ್ನ ಕಟ್ತಾ ಇದ್ರು, ಈಗ ಅದಕ್ಕೆ ವಿರೋಧ ಆಗಿದೆ. ಆ ಒಂದು ಜಮೀನಿನ ಪಕ್ಕದಲ್ಲಿ ಇರ್ತಕ್ಕಂಥ ಜಮೀನಿನಲ್ಲಿ ಈಗ ನಳಂದ ವಿಶ್ವವಿದ್ಯಾಲಯವನ್ನ ಕಟ್ತೀವಿ ಅಂತೇಳಿ ದಲಿತ ಸಂಘರ್ಷ ಸಮಿತಿಯವರು ಈಗ ಒಟ್ಟಿರ್ತಕ್ಕಂಥದ್ದು. ಇವತ್ತು ಕೂಡ ಅದಕ್ಕೆ ಅಡಿಗಲ್ಲಾಗಿ ಬುದ್ಧ ಮತ್ತೆ ಅಂಬೇಡ್ಕರ್ ಅವರ ಪ್ರತಿಮೆಗಳನ್ನ ಇಟ್ಟು ಪೂಜೆಯನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಈ ಒಂದು ಭೂಮಿ ಏನಿದೆ, ಈ ಒಂದು ಭೂಮಿಯಲ್ಲಿ ರಾಮ ಮಂದಿರವನ್ನ ಕಟ್ಟಲಿಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶವನ್ನ ಕೊಡೋದಿಲ್ಲ ಅಂತೇಳಿ ಈಗ ದಲಿತ ಸಂಘರ್ಷ ಸಮಿತಿಯ ಸದಸ್ಯರುಗಳು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ತಾಲೂಕಿನಾದ್ಯಂತ ಇರ್ತಕ್ಕಂಥ ದಲಿತ ಸಂಘಟನೆಯ ಸದಸ್ಯರುಗಳೇನಿದ್ದಾರೆ ಅವರು ಇವತ್ತು ಸ್ಥಳದಲ್ಲಿ ಬಂದು ಒಂದ್ ರೀತಿಯಲ್ಲಿ ಆ ಒಂದು ರಾಮ ಮಂದಿರದ ಪೂಜೆ ಏನಾಗಬೇಕಿತ್ತು ಪೂಜೆಯನ್ನ ತಡೆದು ಇವತ್ತು ಬುದ್ಧ ಮತ್ತೆ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪೂಜೆಯನ್ನ ಮಾಡಿ ಇಲ್ಲಿ ಒಂದು ವಿಶ್ವವಿದ್ಯಾಲಯವನ್ನ ಕಟ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ನಮಗೆ ಕೃಷಿಯನ್ನ ಮಾಡಿ ಬದುಕನ್ನ ಕಟ್ಟಿಕೊಳ್ಳಿ, ಶಿಕ್ಷಕರಾಗಿ ಈ ಸಮಾಜದಲ್ಲಿ ಸಮಾನತೆ ಗಳಿಸಿ ಅಂತೇಳಿ ನಮಗೆ PTCL ಆಕ್ಟ್ ಇಂದ ಬಂದಿರತಕ್ಕಂಥ ಭೂಮಿ ಇದು. ಈ ಭೂಮಿಯನ್ನ ಅವೈಜ್ಞಾನಿಕವಾಗಿ ಮತ್ತು ರಾಮನ ಹೆಸರಿನಲ್ಲಿ ಇವತ್ತು ನೀವೊಂದು ಬಾಲ ವಿಗ್ರಹವನ್ನ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಈ ಮೂರ್ಖತನ ಇದೆಯಲ್ಲ, ಇದನ್ನ ನಾವು ಧಿಕ್ಕರಿಸಿ ನಾವು ಅದನ್ನ ತಡೆ ಹಿಡಿದಿರ್ತಕ್ಕಂಥದ್ದು. ಪೇಜಾವರ ಶ್ರೀಗಳು ಈ ನೆಲಕ್ಕೆ ಕಾಲಿಡಬಾರದು ಅಂತನಾ? ಅದು
ಖಂಡಿತವಾಗ್ಲೂ 100% ಭಾಗ ಶ್ರೀ 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 ಪ್ರಸನ್ನ ವಿಶ್ವೇಶ್ವರ ಸ್ವಾಮೀಜಿಯವರಿಗೆ ಧಿಕ್ಕಾರನು ಕೂಡ ಹೇಳ್ತೀನಿ. ಅವರು ಇಡೀ ಶೋಷಿತ ಸಮಾಜದ ಬಹುಸಂಖ್ಯಾತರ ಒಬ್ಬ ವಿರೋಧಿ ಏನಾರು ಮಠದಲ್ಲಿ ಹುಟ್ಟಿದ್ರು ಅವರು. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ ಅವರಲ್ಲಿ ಸಮಾನತೆ ಇಲ್ಲ, ಅಸಮಾನತೆ ಇದೆ. ಹಂಗೇನಾದ್ರೂ ಕೂಡ ಆದ್ರೆ ಇಲ್ಲಿರ್ತಕ್ಕಂಥ ರಾಮದಾಸ್ ಅವ್ರನ್ನ ಅವ್ರ ಮಠಕ್ಕೆ ಅಧ್ಯಕ್ಷರು ಮಾಡಲಿ, ಮತ್ತೆ ಅಯೋಧ್ಯೆಯಲ್ಲಿರ್ತಕ್ಕಂಥ ರಾಮನ ದೇವಸ್ಥಾನಕ್ಕೆ ಒಳಗಡೆ ಬಿಟ್ಟು ಪೂಜೆ ಮಾಡಿಸ್ಲಿ. ಅವರು ಸಮಾನತೆ ಅಂತ ಹೇಳ್ತಾರಲ್ಲ, ಇದನ್ನ ಫಸ್ಟ್ ಕೊಡ್ಲಿ. ನೋಡ್ರಿ ಸ್ವಾಮಿ, ಇವತ್ತು ಒಬ್ಬ ಈ ರಾಷ್ಟ್ರದ ರಾಷ್ಟ್ರಪತಿ ಇದ್ದಾಳಲ್ಲ ಮುರ್ಮಾ ಅಂತಕ್ಕಂಥವ್ರು, ಅವ್ರನ್ನೇ ಒಂದು ಸಂಸತ್ ಭವನ ಕಟ್ಟಿ ಒಳಗಡೆ ಬಿಡ್ಲಿಲ್ಲ, ರಾಮ ಮಂದಿರ ಕಟ್ಟಿ ಒಳಗಡೆ ಬಿಡ್ಲಿಲ್ಲ. ಇದು 2 ದಲಿತರನ್ನ ನೋಡಿದೀನಿ. ಇನ್ನು ನಮ್ಮ ಮಠ ಸ್ವಾಮಿಗಳು ಇದಾರಲ್ಲ, ನಮ್ಮೆಲ್ಲರಿಗೂ ಬಹಳ ಬೇಕಾದಂತವ್ರು, ಸುತ್ತೂರು ಮಠದವ್ರು ಇರ್ಬೋದು, ಒಕ್ಕಲೂರು ಮಠದವ್ರು ಇರ್ಬೋದು, ಕನಕಪೀಠದವ್ರು ಇರ್ಬೋದು, ಇವ್ರು ಎಲ್ಲಿ ನಿಂತಿದ್ರು ಅಂತಕ್ಕಂಥದ್ದು ಲೈವ್ ಅಲ್ಲಿ ನೋಡಿದೀವಿ. ಅಂತವ್ರನ್ನೇ ಒಳಗ್ ಬಿಟ್ಟಿಲ್ಲ ಅಂದ್ರೆ ನೀವು ಸಮಾನತೆ ಅಂತ ಒಪ್ಕೊಳ್ವಾ? ಅಂದ್ರೆ ಈ ಜಾಗದಲ್ಲಿ ಪೇಜಾವರ ಶ್ರೀಗಳು ಬರೆದ ಸ್ಥಳೀಯರಿದ್ದು ರಾಮ ಮಂದಿರ ಕಟ್ಟಿರೋ ತಮ್ಮ ವಿರೋಧ ಏನಿಲ್ಲ. ನಾನು ಒಂದು ನಿಮಿಷ, ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ರಾಮನನ್ನ ಸ್ಥಾಪನೆ ಮಾಡ್ಲಿಕ್ಕೆ ಇಷ್ಟ. ರಾಮ ಎಲ್ಲಿ ಹುಟ್ಟಿದನೋ ಎಲ್ಲಿ ಬಿಟ್ಟಿದನೋ ನಮ್ಗೆ ಗೊತ್ತಿಲ್ಲ. ನಮಗೆ ಬೇಕಾಗಿರೋದು ಭೀಮವಾದ. ಇದು ದಲಿತ ಸಂಘರ್ಷ ಸಮಿತಿಯ ಮುಖ್ಯಸ್ಥರುಗಳು ಹೇಳುವಂತದ್ದು ನಾವಿನ್ನು ಗಮನಿಸಬಹುದು. ಈ ಒಂದು ಸ್ಥಳದ ವಾತಾವರಣ ಕೂಡ ಈಗ ಇಲ್ಲಿರುವಂತದ್ದು ಏನು ರಾಮದಾಸ್ ಅವರ ಸೋದರ ಸಂಬಂಧಿ ಏನಿದ್ರೆ ಸುರೇಶ್ ಅವರ ಭೂಮಿ ಆಗಿರ್ತಕ್ಕಂಥದ್ದು. ಆ ಭೂಮಿಯಲ್ಲಿ ಇವತ್ತು ಈಗಾಗಲೇ ಕೂಡ ಆ ಬುದ್ಧ ಮತ್ತೆ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಇಟ್ಟು ಪೂಜೆಯನ್ನ ಕೂಡ ನೆರವೇರಿಸಿದ್ದಾರೆ. ಅವರು ಕೂಡ ಈಗ ಸ್ಪಷ್ಟವಾಗಿ ಹೇಳ್ತಾ ಇರ್ತಕ್ಕಂಥದ್ದು, ಈ ಒಂದು ಸ್ಥಳಕ್ಕೆ ಉಡುಪಿಯ ಪೇಜಾವರ ಮಠದ ಶ್ರೀಗಳೇನು ಇವತ್ತು ಕಾಲಿಡ್ತಾ ಇದ್ರು, ಅವರು ಯಾವುದೇ ಕಾರಣಕ್ಕೂ ಕಾಲಿಡಬಾರದು, ಅವರಿಗೆ ನಮ್ಮ ಧಿಕ್ಕಾರ ಇದೆ. ಆ ಕಾರಣಕ್ಕಾಗಿ ಯಾವುದೇ ಹಂತದಲ್ಲೂ ಕೂಡ ಇಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬಾರದು, ಅದಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಅನ್ನೋದು ಒಂದು ವಾದವಾಗಿತ್ತು. ಇನ್ನು ನೀವು ಪಕ್ಕದ ಈ ಭೂಮಿಯನ್ನು ಕೂಡ ಗಮನಿಸಬಹುದು. ಏನು ರಾಮದಾಸ್ ಅವರೇನಿದ್ದಾರೆ, ರಾಮದಾಸ್ ಅವರ ಭೂಮಿ ಇದಾಗಿರ್ತಕ್ಕಂಥದ್ದು. ಈ ಒಂದು ಭೂಮಿಯಲ್ಲೇ ಕೂಡ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಿರ್ತಕ್ಕಂತಹ ಬಾಲರಾಮ ಏನಿದೆ, ಆ ಬಾಲರಾಮ ಮೂರ್ತಿಗೆ ಇದ್ದಂತ ಶಿಲೆ ಏನಿತ್ತು, ಆ ಶಿಲೆ ಸಿಕ್ಕಿರುವಂತದ್ದು. ಆ ಒಂದು ಸ್ಥಳದಲ್ಲೇ ಕೂಡ ರಾಮ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಇವತ್ತು ಎಲ್ಲಾ ರೀತಿಯಾದ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು. ಅದಕ್ಕೆ ಉಡುಪಿಯ ಪೇಜಾವರ ಶ್ರೀಗಳು ಕೂಡ ಬರ್ತಾ ಇದ್ರು. ಅದರ ಜೊತೆಗೆ ಸಂಸದರು, ಶಾಸಕರೆಲ್ಲರೂ ಕೂಡ ಬರುವಂತಹ ಒಂದು ಇನ್ವಿಟೇಷನ್ ಅನ್ನು ಕೂಡ ಮಾಡಲಾಗಿತ್ತು. ಆದ್ರೆ ರಾತ್ರೋರಾತ್ರಿ ಅದಕ್ಕೆ ತಡೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಈಗೇನ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು ಅದೆಲ್ಲವನ್ನು ಕೂಡ ತೆಗಿತಾ ಇರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ದಲಿತ ಸಂಘರ್ಷ ಸಮಿತಿಯ ಸದಸ್ಯರುಗಳ ವಾದ, ಈ ಒಂದು ನೆಲ ಏನಿದೆ, ಈ ಒಂದು ನೆಲಕ್ಕೆ ಪೇಜಾವರ ಶ್ರೀಗಳು ಕಾಲಿಡಬಾರದು, ಅದಕ್ಕೆ ನಮ್ಮ ಧಿಕ್ಕಾರ ಇದೆ ಅನ್ನೋ ಒಂದು ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಮದುವೆ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.